ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರಿ. ನಾವು ಕಾಂಗ್ರೆಸ್ಸಿನ ಇತ್ತೀಚಿನ ಪರಿಸ್ಥಿತಿಯನ್ನು ನೋಡ್ಕೊಳ್ತಾ ಹೋಗುವಾಗ ಈ ಡಿ.ಜೆ. ಹಳ್ಳಿ ಪ್ರಕರಣದ ವಿಚಾರವಾಗಿ ಮಾತಾಡಬೇಕು ಅನಿಸ್ತಿದೆ. ಡಿ.ಜೆ. ಹಳ್ಳಿ ಪ್ರಕರಣದಲ್ಲಿ ಮೊದಲು ಮೀಡಿಯಾಗಳೆಲ್ಲ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ದಿನ ಬೆಳಗಾದರೆ ಅದೇ ಕಥೆಯನ್ನು ಹೇಳ್ಕೊಂಡು ಮಾತಾಡ್ತಿದ್ವು. ಆದರೆ ಕಡೆಗೆ ಪಕ್ಷದೊಳಗೆ ಒಬ್ಬರ ಮೇಲೆ ಒಬ್ಬರ ಪಿತೂರಿ ಅನ್ನೋದು ಗೊತ್ತಾಯಿತು. ಈಗ ಪೊಲೀಸರು ಗುರುತಿಸುವಂತೆ ಪ್ರಮುಖ ಆರೋಪಿಯಾಗಿರುವ ಸಂಪತ್ ರಾಜ್. ಆದರೆ ಈ ಸಂಪತ್ ರಾಜನ್ನು ವಹಿಸಿಕೊಂಡು ಮಾತನಾಡುವ ಸ್ಥಿತಿ ಕಾಂಗ್ರೆಸ್ಸಿನ ನಾಯಕರಿಗೆ ಯಾಕೆ ಬಂದಿದೆ? ಗೌಡ್ರೆ, ಮೊದಲನೇದಾಗಿ ನಾವು ಕಳೆದ ಕೆಲವು ದಿನಗಳಿಂದ ನಮ್ಮ ಈ ಸುದ್ದಿ ಸಂವಾದವನ್ನು ಮಾಡಿಲ್ಲ. ಸೊ ಅದಕ್ಕೆ ಬೇರೆ ಬೇರೆ ವೈಯಕ್ತಿಕ ಕಾರಣಗಳು ಇದ್ದವು, ಒತ್ತಡಗಳು ಇದ್ದವು. ಮತ್ತು ವಾಹಿನಿಯನ್ನು ಪ್ರಾರಂಭ ಮಾಡಬೇಕು, ಯಾರು ಇನ್ವೆಸ್ಟರ್ ನೋಡಬೇಕು, ಹೀಗೆ ಆ ಒತ್ತಡಗಳಿಂದಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಎನಿವೆ, ಈಗ ಮತ್ತೆ ಪ್ರಾರಂಭ ಮಾಡಿದ್ವಿ. ಇದನ್ನು ನಮ್ಮ ವೀಕ್ಷಕರು ಏನಿದ್ದಾರೆ ನೋಡುವವರಿಗೆ ಮೊದಲು ತಿಳಿಸ್ಬೇಕಾದ ನಮ್ಮ ಕರ್ತವ್ಯ. ಎನಿವೆ, ಮತ್ತೆ ಹೀಗೆ ತಪ್ಪಿಸ್ಕೊಂಡು ಓಡೋಗಲ್ಲ. ವಿ ವಿಲ್ ಡೂ ಇಟ್. ಸೊ ಈಗ ನೀವು ಪ್ರಸ್ತಾಪ ಮಾಡಿದಂಥ ಈ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ಈಗಿನ ನಿಲುವು ಖಂಡನಾರ್ಹವಾದದ್ದು. ಯಾಕೆಂದರೆ ಯಾರ ಮೇಲೆ ಒಂದು ಆರೋಪ ಬಂದಿದೆ, ಮಾಜಿ ಮೇಯರ್ ಆತನನ್ನು ರಕ್ಷಿಸುವ ಯತ್ನ ಅಕ್ಷಮ್ಯವಾದದ್ದು. ಇದು ಅನೈತಿಕ ರಾಜಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ಈ ಪ್ರಕರಣವನ್ನು ಗಮನಿಸಿ. ಡಿ.ಜೆ. ಹಳ್ಳಿ ಏನು ಈ ಪ್ರಕರಣ ಇದೆ, ಪ್ರಕರಣವನ್ನು ಮೊದಲು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಯಿತು. ಕೊತ್ತಂಬರಿ ಗಿತ್ತಂಬರಿ ಅಂಥೇಳಿ ಅವಮಾನ ಮಾಡಲಾಯಿತು. ವಿಚಾರಣೆ ಇಲ್ಲದೆ ಅಲ್ಪಸಂಖ್ಯಾತ ಸಮುದಾಯವನ್ನು ಗಲ್ಲಿಗೇರಿಸುವ ಒಂದು ಯತ್ನ ಮಾಧ್ಯಮಗಳು ಮಾಡೋದು, ಟಾರ್ಗೆಟ್ ಮಾಡೋದು. ಇದರ ಹೊಣೆಯನ್ನು ಯಾರು ಹೊರಬೇಕು ಅನ್ನೋದು ಭಾಳ ಮುಖ್ಯವಾದ್ದು. ನಿಜವಾಗಿ ಕಾಂಗ್ರೆಸ್ ಪಕ್ಷ ಅನ್ನುವುದು ಸೆಕ್ಯುಲರ್ ಪಾರ್ಟಿಯಾಗಿ ಉಳಿದಿದ್ದರೆ ಆ ಸಂಪತ್ ರಾಜ್ ಅನ್ನುವ ಮೂರ್ಖ ಅಯೋಗ್ಯ ರಾಜಕಾರಣಿ ಏನಿದ್ದಾನೆ ಅವನನ್ನು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಬೇಕಾಗಿತ್ತು. ಯಾಕೆಂದರೆ ಇದು ಬೀರುವ ಪರಿಣಾಮ ಇದೆಯಲ್ಲ, ಅಧಿಕಾರ ರಾಜಕಾರಣ ಏನಿದೆ ಆ ಕ್ಷೇತ್ರದಿಂದ ತಾನು ನಿಲ್ಲಬೇಕು, ಅಖಂಡ ಶ್ರೀನಿವಾಸ ಮೂರ್ತಿ ನಿಲ್ಕೂಡುದು ಅನ್ನುವ ಕಾರಣಕ್ಕೆ ಏನು ನಡೆಸಿ ಈ ಆರೋಪ ಏನಿದೆ, ಈ ಆರೋಪ ಬಂದ ತಕ್ಷಣ ಆತನನ್ನು ಪಕ್ಷದಿಂದ ಹೊರಗೆ ಹಾಕಬೇಕಾಗಿತ್ತು. ಹೊರಗಾಕಿ ನಂತರ ಆತ ತಪ್ಪಿತಸ್ಥ ಅಲ್ದಿದ್ರೆ ನ್ಯಾಯಾಲಯ ಬಿಡುಗಡೆ ಮಾಡಿದರೆ ತೆಗೆದುಕೊಂಡು. ಆದರೆ ಕಾಂಗ್ರೆಸ್ ಪಕ್ಷದ ಒಳ ರಾಜಕೀಯ ಗುಂಪು ರಾಜಕಾರಣ ಏನಿದೆ ಅದು ಯಾವ ಹಂತಕ್ಕೆ ಬಂತು ನೋಡಿ. ಒಂದು ಕಡೆ ನಾನು ಈ ಮೊದಲು ಹೇಳಿದ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರಾದವರು ಗೌರವದಿಂದ ತಲೆ ಎತ್ತಿಕೊಂಡು ನಡೆದಾಡುವ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಯಾವ ಸ್ಥಿತಿಗೆ ಮಾಧ್ಯಮಗಳು ಮಾಡೋದು. ನೀವು ಹೇಳಿದಾಗೆ ಬೆಳಗ್ಗೆ ಎದ್ದರೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಲಾಯಿತು. ಈ ಅಪರಾಧಕ್ಕಾದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಶಿಕ್ಷೆ ಆಗಬೇಕು. ಈ ಅಪರಾಧಕ್ಕಾದ್ರೂ ಯು ಸಿ ದಟ್ ಸಂಪತ್ ರಾಜ್ಗೆ ಶಿಕ್ಷೆ ಆಗಬೇಕು ಅಲ್ವಾ. ಆದರೆ ನನಗೆ ಇದು ಶಾಕ್. ಕಳೆದ ಕೆಲವು 20-25 ದಿನಗಳ ಕಾಲ ಆತ ನಾಪತ್ತೆ ಆಗಿಬಿಡ್ತಾನೆ. ಒಂದು ಕಡೆ ಪೊಲೀಸರಿಗೆ 25 ದಿವಸಗಳ ಕಾಲ ಅವನು ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ಒಪ್ಪಲ್ಲ. ಆ ನಡುವೆ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಚೀಮಾರಿ ಹಾಕಿದ ಮೇಲೆ ಎಲ್ಲ ನೆಂಟರ ಮನೆಗೆ ಬಂದಿದ್ದಂತೆ ನಿನ್ನೆ ಹಿಡಿದ ನಾಟಕಗಳನ್ನ ಮಾಡ್ತಿದ್ದಾರೆ. ಅಂದರೆ ಪೊಲೀಸರಿಗೆ ಗೊತ್ತಿತ್ತು. ಪೊಲೀಸರು ಯಾರ ಒತ್ತಡದಿಂದ ಸಂಪತ್ ರಾಜ್ ರಕ್ಷಣೆಗೆ ಯತ್ನ ಮಾಡಿದ್ರು. ಪೊಲೀಸ್ ಇಲಾಖೆಯ ಒಳಗಡೆ ಇರುವವರು ಈ ಕಾಂಗ್ರೆಸ್ನ ಈ ನಾಯಕರುಗಳು ಏನಿದ್ದಾರೆ ಅವರ ಅಭಿಮಾನಿಗಳಿದ್ದಾರೆ. ಒಂದು ಪ್ರಶ್ನೆ. ಎರಡನೇದು, ಕಾಂಗ್ರೆಸ್ ಪಕ್ಷದ ಒಳ ರಾಜಕೀಯ ಏನಿದೆ, ಸಿದ್ದರಾಮಯ್ಯ ಗುಂಪು ವರ್ಸಸ್ ಡಿ.ಕೆ. ಗುಂಪು, ಇವರಿಬ್ಬರ ನಡುವಿನ ಈ ಫೈಟ್ ಏನಿದೆ ಅದು ಈ ಹಂತಕ್ಕೆ ಬಂತ ಅನ್ನುವ ಪ್ರಶ್ನೆ ನಮ್ಮ ಮುಂದಿದೆ. ಹೇಳ್ತಾ ಇದ್ದಾರೆ ಜನ. ಯಾಕಂದರೆ ಇವತ್ತು ಕೂಡ ಬೆಳಗ್ಗೆ ನೀವು ಅಖಂಡ ಶ್ರೀನಿವಾಸ ಮೂರ್ತಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದನ್ನು ಗಮನಿಸಿರ್ಬೋದು. ಏನಂದರು ಅಖಂಡ ಶ್ರೀನಿವಾಸ ಮೂರ್ತಿ? ನನಗೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅವರ ಬೆಂಬಲ ಇದೆ. ದಟ್ಸ್ ಫಸ್ಟ್ ಪಾರ್ಟ್ ಇಸ್ ಇಸ್. ಸೆಕೆಂಡ್, ಈಗಲಾದರೂ KPCC ಅಧ್ಯಕ್ಷರು ನನಗೆ ಬೆಂಬಲ ನೀಡಲಿ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಇದುವರೆಗೆ ನೀಡಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಜಮೀರ್ ಬೆಂಬಲ ಇದೆ ಅಂತ ಹೇಳ್ತಾರೆ ಅಖಂಡ ಶ್ರೀನಿವಾಸ ಮೂರ್ತಿ, ಇನ್ನೊಂದು ಕಡೆ KPCC ಅಧ್ಯಕ್ಷರ ಬೆಂಬಲ ಏನಿದೆ ಅದು ತನಗೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ಒಳಜಗಳ
ಏನಿದೆ ಅದು ಸಂಪೂರ್ಣವಾಗಿ ಇವತ್ತು ಬೀದಿಗೆ ಬಿದ್ದಿದೆ ಈ ಗುಂಪುಗಾರಿಕೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ನೈತಿಕ ರಾಜಕಾರಣ ಅನ್ನುವುದನ್ನೇ ಮರೆತು ಬಿಡುತ್ತಂತೆ. ರಾಜಕಾರಣ ಒಂದು ವ್ಯಾಪಾರವಾಗಿ ಪರಿವರ್ತನೆ ಆಗುವಂಥ ಈ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಕೂಡ ತಮ್ಮ ಐತಿಹಾಸಿಕ ಹೊಣೆಗಾರಿಕೆಯನ್ನು ನಿರ್ವಹಿಸದೇ ಇರುವಂಥ ಸ್ಥಿತಿಗೆ ತಲುಪಿತ್ತು. ಸೊ ಸ್ವಲ್ಪನಾದರೂ ನೈತಿಕತೆ ಇದ್ದರೆ ಅವನು ಏನು ಸಂಪತ್ ರಾಜ್ ಮೇಯರ್ ಆಗಿದ್ದವರು ಎಂಥ ದುಷ್ಟ ರಾಜಕಾರಣಿ ರೀ ಅವನು. ಅವನನ್ನು ಬಡಿದು ಒಳಗೆ ಹಾಕುವಂಥದ್ದಕ್ಕೆ ಸಹಕಾರ ಕೊಡೋದು ಬೇಡವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಿಜ. ನೀವು ಹೇಳಿದ್ರಿ ನೈತಿಕ ರಾಜಕಾರಣವನ್ನ ಮರೆತಿದೆ, ಪಕ್ಷ ಮರೀತಾ ಇದೆ ಅಂತ. ಅಂದರೆ ಇಲ್ಲಿ ಒಂದು ಸೆಕ್ಯುಲರ್ ಪಾರ್ಟಿ ಅಂತ ದೇಶದಲ್ಲಿ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಈಗ ಈ ಪ್ರಕರಣದಲ್ಲಿ ಏನಾಯಿತು, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಏನು ಪ್ರತಿದಿನವೂ ನಡೀತಲ್ಲ, ಇದು ಗೊತ್ತಾದ ತಕ್ಷಣ, ಯಾವುದು ಸಂಪತ್ ರಾಜ್ ಆರೋಪಿ ಅಂತ ಗೊತ್ತಾದ ತಕ್ಷಣ ಪಾರ್ಟಿ ಬಂದು ಒಂದು ರೀತಿಯ ಅಪರಾಧಿ ಮನೋಭಾವದಲ್ಲಿ ಅದು ಮಾತಾಡಬೇಕಿತ್ತು. ಅಂದರೆ ನಮ್ಮೊಳಗೆ ಇಂಥದ್ದು ಆಗಿದೆ, ಆದರೆ ಅದರ ಟಾರ್ಗೆಟ್ ಆಗಿ ಅಲ್ಪಸಂಖ್ಯಾತರನ್ನು ಗುರುಸಲಾಯಿತು, ಇದು ಆಗಬಾರ್ದಾಗಿತ್ತು ಅನ್ನೋ ಒಂದು ವಿಷಾದವನ್ನಾದರೂ ಅದು ವ್ಯಕ್ತಪಡಿಸಬೇಕಾಗಿತ್ತು. ಆದರೆ ಇದು ಯಾವುದೂ ಆಗಲೇ ಇಲ್ಲ. ನೋಡಿ, ಈಗ ಇದರ ಪ್ರಕರಣದ ದೊರೆತ ಸಾಕ್ಷ್ಯಾಧಾರಗಳು ಅದರ ಪ್ರಕಾರ ಇಡೀ ಘಟನೆಯ ಹಿಂದೆ ಸಂಪತ್ ರಾಜ್ ಇದ್ದಾರೆ. ಅವರಿಗೆ ಅಖಂಡ ಶ್ರೀನಿವಾಸ ಮೂರ್ತಿ ಮೇಲೆ ಸಿಕ್ಕಿತ್ತು. ಅವ್ರು JDSನಿಂದ ಬಂದವರು, ಆ ಕ್ಷೇತ್ರದಲ್ಲಿ ತಾವು ನಿಲ್ಲಬೇಕು ಅನ್ನೋದು. ಸೊ ಅವರು ಇಡೀ ಅದನ್ನ ಪ್ಲ್ಯಾನ್ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಪೊಲೀಸರು ಹೇಳ್ತಾರೆ. FIRಗಳಲ್ಲೂ ಆ ವಿವರಗಳು ಇವೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯುತ ರಾಜಕೀಯ ಪಕ್ಷ ಮತ್ತು ಆ ರಾಜಕೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಏನು ಮಾಡಬೇಕಾಗಿತ್ತು? ಭಾಳ ಸರಳವಾಗಿ, ನಿಮಗೆ ನೈತಿಕತೆ ಇದ್ದರೆ ತಕ್ಷಣ ಅವನು ಪಕ್ಷದಿಂದ ಅಮಾನತುಗೊಳಿಸಬೇಕಾಗಿತ್ತು. ಆ ಕೆಲಸವನ್ನು ಮೊದಲನೇದಾಗಿ ಶಿವಕುಮಾರ್ ಮಾಡಿಲ್ಲ. ಅವರು ಡಿಫೆಂಡ್ ಮಾಡ್ತಾನೆ ಬಂದರು. ಇದು BJPಯ ಒಂದು ಕುತಂತ್ರ. ಇವತ್ತು ಕೂಡ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಮಾತನಾಡಿದ ಮೇಲೆ ಏನು DK ಅವರು ಪ್ರತಿಕ್ರಿಯೆ ನೀಡುತ್ತಾರೆ, ಅದು ಕುತೂಹಲಕರವಾಗಿದೆ. ಮೊದಲನೇದು, ಅವರು ಇದಾದ ನಂತರ ಕೂಡ ಅವರು ಸಂಪತ್ ರಾಜ್ ರಕ್ಷಣೆಗೆ ಯತ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೇಳ್ತಾರೆ, ಅವರೆಲ್ಲೂ ಓಡೋಗಿರಲಿಲ್ಲ, ಇಲ್ಲೇ ಇದ್ದರು, ಚಿಕಿತ್ಸೆ ತಗೋತಾ ಇದ್ದರು ಅನ್ನೋ ಮಾತನ್ನು ಆಡ್ತಾರೆ. ಇದು ರಕ್ಷಣೆಯ ಒಂದು ಯತ್ನವಾಗಿ ಕಾಣುವಂಥದ್ದು. ಎರಡನೇದಾಗ ಅವ್ರು ನನ್ನ ಜೊತೆ ಬಂದು ಮಾತಾಡಬೇಕಾಗಿತ್ತು ಅಖಂಡ ಅವರು, ಈಗಲೂ ಬರಲಿ, ನಾನು ಮಾತಾಡ್ತೀನಿ. ಇದೆಲ್ಲ ಸರಿ, ಪಕ್ಷದ ಅಧ್ಯಕ್ಷರಾಗಿ ನೀವು ಕರೆದು ಮಾತನಾಡೋದು ಎಲ್ಲ ಸರಿಯಾಗತ್ತೆ. ಆದರೆ ಡಿಫೆಂಡ್ ಮಾಡ್ಕೊಳ್ಳೋದು ಇವತ್ತಿನ ರಾಜಕಾರಣ ಎಷ್ಟು ಕೆಳ ಹಂತಕ್ಕೆ ತಲುಪಿದೆ ಮತ್ತು ನೈತಿಕತೆ ನಾಶ ಆಗಿದೆ ಅನ್ನೋದು ಅನ್ನ ತೋರಿಸ್ಕೊಡುತ್ತೆ. ಯಾಕೆಂದರೆ ಇದು ಭಾಳ ಮುಕ್ತವಾಗಿ DK ಅವರು ಅವ್ರನ್ನ ಸಂಪತ್ ರಾಜ್ ಅವರನ್ನು ಡಿಫೆಂಡ್ ಮಾಡ್ತಾ ಇರುವ ರೀತಿ ಕಳವಳಕಾರಿಯಾದದ್ದು. ನಾನು ಕಾಂಗ್ರೆಸ್ ಪಕ್ಷದಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇದಕ್ಕೆ ಕಾರಣಗಳೇನು? ಕಾಂಗ್ರೆಸ್ ಇಂಥ ಒಂದು ದಯನೀಯವಾದ ಹೀನಾಯವಾದ ಸ್ಥಿತಿಗೆ ಯಾಕೆ ತಲುಪ್ತು ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ, ಅಖಂಡ ಶ್ರೀನಿವಾಸ ಮೂರ್ತಿ BJPಯ ಒಂದು ದಟ್ ಕೈಗೊಂಬೆಯಾಗಿ ಆಟ ಆಡ್ತಿದ್ದಾರೆ ಇಲ್ವೋ ಅನ್ನೋದು ಡಿಫ್ರೆಂಟ್ ಇಶ್ಯೂ ಇರ್ಬೋದು. BJP ಇದನ್ನು ಬಳಸ್ಕೊತಾ ಇದೆ ಅನ್ನೋದು ನಾನು ತಕ್ಷಣ ಒಪ್ಪಲ್ಲ. ಯಾಕೆಂದರೆ BJPಗೆ ಬೇಕಾದ್ದು ಹಿಂದೂ ಮುಸ್ಲಿಂ ಜಗಳ ಆಗಿತ್ತು. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ನಡುವಿನ ಜಗಳ ಅಂತ ಆಗ್ಬಿಟ್ರೆ BJPಗೆ ಏನೂ ಲಾಭ ಆಗಲ್ಲ. ಆದ್ದರಿಂದ ಈ ವಿಚಾರದಲ್ಲಿ BJP ರಾಜಕೀಯ ಮಾಡುತ್ತೆ ಅಂತ DK ಅವರ ಹೇಳಿಕೆಯನ್ನು ಒಪ್ಪೋದು ಕಷ್ಟ. ಅವರು ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಾಕುವ ಕೆಲಸ ಆದರೆ BJP ಜನರಲಿ ಮಾಡ್ತಿತ್ತು ಅಲ್ವಾ? ಅದು ಅವರ ಪೊಲಿಟಿಕಲ್ ಎಜೆಂಡಾ, ಅವರು ಮಾಡುವ ರೀತಿ ವಿಧಾನಗಳಾಗಿ. ಅಂದರೆ ಇದರಲ್ಲಿ BJPಯ ರಾಜಕಾರಣ ಇದೆ ಅಂತ ಏನು DK ಆರೋಪ ಮಾಡ್ತಾರೆ, ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳಿಲ್ಲ. ಅಂದರೆ ಸಂಪತ್ ರಾಜ್ ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ ನಡುವೆ ಜಗಳ ಇದೆ ಅನ್ನೋದಕ್ಕೆ BJPಗೆ ಏನು ಲಾಭ ತಂದುಕೊಡೋದು. ಅಲ್ಟಿಮೇಟ್ಲಿ ಅಖಂಡನ ತಗೋಬೋದು, BJPಯವರು ಬಿಡ್ಬೋದು. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಆದ್ದರಿಂದ ಇದರಲ್ಲಿ DK ಅವರು ಮಾಡಿರುವ ಆರೋಪ ಏನಿದೆ, ಆರೋಪ ಸತ್ಯ ಅಂತ ಅನಿಸಲ್ಲ. ಇನ್ನು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು
ಇದು ಬಿ ಜೆ ಪಿ ಷಡ್ಯಂತ್ರ ಅಂತ ಅವರಿಗೆ ಅನ್ನಿಸಿದ್ರೆ ಅವರು ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗಿತ್ತು. ಮಾಧ್ಯಮಗಳ ಮುಂದೆ ಅವರು ಇದನ್ನು ಇಡಬೇಕಾಗಿತ್ತು ಅಲ್ವಾ. ಎಸ್, ದಿಸ್ ಇಸ್ ದ ಥಿಂಗ್. ಅದನ್ನು ಮಾಡದೆ ಕೇವಲ ನೀವು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಒಂದು ಸ್ಟೇಟ್ಮೆಂಟ್ ಇದೆಲ್ಲ ಬಿ ಜೆ ಪಿ ಪಿತೂರಿ ಅಂತ ಹೇಳ್ಕೊಬಿಟ್ರೆ ಜನ ನಂಬುವುದು ಕಷ್ಟ. ಈಗಲೇ ಜನ ಕಾಂಗ್ರೆಸ್ ಪಕ್ಷವನ್ನು ನಂಬುತ್ತಾ ಇಲ್ಲ. ಕಾಂಗ್ರೆಸ್ ನೈತಿಕ ದಿವಾಳಿತನ ಏನಿದೆ ಅದಕ್ಕೆ ಜನರಿಗೆ ಸಿಟ್ಟಿದೆ. ಈ ಕಾಂಗ್ರೆಸ್ ನೈತಿಕ ದಿವಾಳಿತನದಿಂದಾಗಿಯೇ ಕೋಮು ರಾಜಕಾರಣ ಮಾಡುವ ಬಿ ಜೆ ಪಿ ಜನರಿಗೆ ಇಷ್ಟ ಆಗುವಂಥ ಕಾಲಘಟ್ಟ ಬಂದಿದೆ. ಯಾಕಂದರೆ ಜನ ಮೂಲಭೂತವಾಗಿ ಕಾಂಗ್ರೆಸ್ಸಿಂದ ಫೆಡ್ ಅಪ್. ಈ ಕಾಂಗ್ರೆಸ್ ಬದಲಾಗಲ್ಲ ಕಣ್ರಿ. ಇದೊಂದು ಮಾನ್ ಹುಚ್ಚಿರ ಸಂತೆಯಾಗಿ ಕೂತ್ಬಿಟ್ಟಿದೆ. ಎಲ್ಲ ಲಾಭಕೋರರು ಭ್ರಷ್ಟರು ಕೂತಿದ್ದಾರೆ. ಅವರಿಗೆ ತಮ್ಮ ಐತಿಹಾಸಿಕ ಹೊಣೆಗಾರಿಕೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನುವ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾದ ಒಂದು ನೈತಿಕವಾದ ವ್ಯಕ್ತಿತ್ವ ಏನಿದೆ, ಕಾಂಗ್ರೆಸ್ ಅಂದರೆ ನೈತಿಕ ವ್ಯಕ್ತಿತ್ವ ಆಗಿತ್ತು ಗಾಂಧಿ ಕಾಲದಲ್ಲಿ, ನೆಹರು ಕಾಲದಲ್ಲಿ ಅಲ್ವಾ. ಅದು ಸಂಪೂರ್ಣವಾಗಿ ನಾಶವಾಗಿ ಇದೊಂದು ವ್ಯಾಪಾರಸ್ಥರ ಪಕ್ಷವಾಗಿದೆ. ವ್ಯಾಪಾರಸ್ಥರು ಬಿ ಜೆ ಪಿ ನಿಜವಾದ ವ್ಯಾಪಾರಸ್ಥರ ಪಕ್ಷ. ಇವರು ವ್ಯಾಪಾರ ಮಾಡುವವರು ಅಂತ ದಟ್ ಆ ಮೀನಿಂಗ್ನಲ್ಲಿ ನಾನು ಹೇಳ್ತಾರೆ. ಸೊ ಆ ಹಂತಕ್ಕೆ ಕಾಂಗ್ರೆಸ್ ಬಂದು ನಿಂತಿತ್ತು. ಅದರಿಂದ ಇದೊಂದು ಈ ಪ್ರಕರಣದಲ್ಲಾದರೂ ಕಾಂಗ್ರೆಸ್ ನೈತಿಕವಾಗಿ ನಿಂತ್ಕತೆ ತೋರಿಸ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ತೋರಿಸ್ತಾ ಇಲ್ಲ. ನಾವು ಮೊನ್ನೆ ಬೈ ಎಲೆಕ್ಷನ್ ಪ್ರಚಾರದ ಹೊತ್ತಲ್ಲೂ ಕೂಡ ನೋಡಿದ್ವಿ. ಮುನಿರತ್ನ ಅವರು ಇವರ ಪಕ್ಷದಲ್ಲಿ ಇದ್ದಾಗ ಒಳ್ಳೆಯವರಾಗಿದ್ದರು, ಆ ಪಕ್ಷಕ್ಕೆ ಸೇರಿಸಿದ ತಕ್ಷಣ ಗೂಂಡ ಅಂತ ಸಿದ್ದರಾಮಯ್ಯ ಅವರು ಕರೆದ್ರು. ಇದೇ ರೀತಿ ನಮ್ಮ ಒಳಗೆ ಇದ್ದವರು ಮಾತ್ರ ಸರಿ, ಆಚೆ ಇದ್ದವರು ಸರಿಯಲ್ಲ ಅಂತ. ಹೀಗಿರುವಾಗ ನಮ್ಮ ಒಳಗೆ, ನಮ್ಮ ಪಕ್ಷದೊಳಗೆ ಇರುವ ಕೊಳಕನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯ ಪಕ್ಷದ ನಾಯಕರಿಗೆ ತುಂಬ ಅಗತ್ಯ ಇತ್ತು. ಆದರೆ ಅದನ್ನ ಮಾಡದೆ ಹೋದದ್ದು ಈ ಪಕ್ಷದ ದೊಡ್ಡ ದಿವಾಳಿತನವನ್ನೇ ತೋರಿಸುತ್ತೆ. ಒಂದು ಕಾಂಗ್ರೆಸ್ ಅಂತ ಒಂದು ಪಕ್ಷ ಏನಿದೆ ಅದು ಮಾಸ್ ಪಾರ್ಟಿ ಅಲ್ವಾ. ಆ ಮಾಸ್ ಪಾರ್ಟಿಯಲ್ಲಿ ಯಾರ್ಯಾರೋ ಬರ್ತಾರೆ. ಯಾಕಂದರೆ ಅದು ಕೇಡರ್ ಬೇಸ್ಡ್ ಪಾರ್ಟಿ ಅಲ್ಲ. ಬಿ ಜೆ ಪಿ ಆದರೆ ಕೇಡರ್ ಬೇಸ್ಡ್ ಪಾರ್ಟಿ. ಅಂದರೆ ಕೇಡ್ರನ್ನು ಸಿದ್ಧಪಡಿಸಲಾಗುತ್ತೆ. ಅಂಥ ಸಿಚುವೇಷನ್ನಲ್ಲಿ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ. ಕಾಂಗ್ರೆಸ್ ಇಸ್ ಎ ಮಾಸ್ ಬೇಸ್ಡ್ ಪಾರ್ಟಿ. ಸೊ ಎಂತೆಂಥವ್ರು ಬಂದಿರ್ತಾರೆ ರಾಜಕಾರಣದಲ್ಲಿ. ಅದು ಗೊತ್ತಿರಬೇಕು. ಅಂದರೆ ಪಕ್ಷದ ನಾಯಕತ್ವ ಗೊತ್ತಿರಬೇಕು ಅಂತಲೂ ಏನಿಲ್ಲ. ಗೊತ್ತಿಲ್ಲದೆ ಪಕ್ಷದೊಳಗೆ ಬಂದಿರ್ತಾರೆ. ದುಷ್ಟರು ಬರ್ತಾರೆ, ಭ್ರಷ್ಟರು ಬರ್ತಾರೆ, ಕಳ್ಳರು ಬರ್ತಾರೆ, ಸುಳ್ಳರು ಬರ್ತಾರೆ, ಅಯೋಗ್ಯರು ಬರ್ತಾರೆ, ಈ ಸಂಪತ್ ರಾಜತ್ವರು ಬರ್ತಾರೆ. ಅವರು ಬರುವುದನ್ನು ನೀವು ತಡೆಯೋಕ್ಕಾಗಲ್ಲ. ಬಟ್ ಬಂದ ಮೇಲೆ ಅವರು ಇಂಥ ಕೃತ್ಯವನ್ನು ಎಸಗ್ತಾರೆ ಅಂತ ಅಂದರೆ ಅದನ್ನು ಕಾಂಗ್ರೆಸ್ ಅಂತ ಒಂದು ಪಕ್ಷ ತಾತ್ವಿಕವಾದ ಒಂದು ವಿರೋಧವನ್ನು ಮಾಡಬೇಕು. ಅವ್ರ ಮೇಲೆ ಕ್ರಮ ತಗೋಬೇಕು. ಅಂದರೆ ಸ್ವಚ್ಛಗೊಳಿಸುವ ಕೆಲಸ ಮಾಸ್ ಬೇಸ್ಡ್ ಪಾರ್ಟಿಲಿ ನಡೀಲೇಬೇಕಾಗುತ್ತೆ. ಸ್ವಚ್ಛ ಭಾರತ ಟೈಪ್ ಸ್ವಚ್ಛ ಕಾಂಗ್ರೆಸ್ ಅನ್ನಿ, ಸ್ವಚ್ಛ ಬಿ ಜೆ ಪಿ ಅಂದರೆ ರಾಜಕೀಯ ಪಕ್ಷ ಒಳಗಡೆ ಅದು ಮಾಡಲೇಬೇಕಾಗುತ್ತೆ. ಒಂದು ನೈತಿಕವಾದ ಒಂದು ಸ್ಟ್ಯಾಂಡ್ ರಾಜಕೀಯ ಪಕ್ಷಕ್ಕೆ ಭಾಳ ಭಾಳ ಮುಖ್ಯವಾದ್ದು. ಆದರೆ ಕಾಂಗ್ರೆಸ್ನಲ್ಲಿ ಅದು ಕಾಣ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಇಮೇಜ್ ಏನಿದೆ, ಸೊ ಡಿ ಕೆ ಅವರು ಪಕ್ಷದ ಅಧ್ಯಕ್ಷರಾದಾಗಲೇ ಕಾಂಗ್ರೆಸ್ ಪಕ್ಷದ ಇಮೇಜ್ ಬಗ್ಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಕೇಳಲಾಗಿತ್ತು, ಟೀಕಿಸಲಾಗಿತ್ತು. ಈ ಟೀಕೆಗೆಲ್ಲ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರದ್ದಾಗಿತ್ತು. ನನ್ನ ಅಧ್ಯಕ್ಷತೆ ಸಂದರ್ಭದಲ್ಲಿ ಈ ಪಕ್ಷವನ್ನು ಒಂದು ನೈತಿಕ ನೆಲೆಗಟ್ಟಿನ ಮೇಲೆ ನಿಲ್ಲಿಸುವ ಕೆಲಸ ಮಾಡ್ತೀನಿ. ಯಾರು ಭ್ರಷ್ಟ ರಾಜಕಾರಣಿಗಳು, ಮೂರ್ಖರು, ಅಯೋಗ್ಯರು, ಈ ರೀತಿ ಜನ ಇದ್ದಾರೆ, ಅವರನ್ನು ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ಅವರು ಡಿ ಕೆ ಶಿವಕುಮಾರ್. ಬಟ್ ಅವರ ಇಡೀ ವರ್ತನೆ ಈಗಲೂ ಕಾಲ ಮಿಂಚಿದೆ ಅಂತ ನಾನು ಅಂದ್ಕೊಂಡಿಲ್ಲ. ತೋರಿಸ್ಬೇಕಾಗಿದೆ. ಅದು ಐತಿಹಾಸಿಕ ಅನಿವಾರ್ಯತೆ ಆಗಿದೆ. ಸೊ ಆ ಕಾರಣಕ್ಕೆ ಇಂಥ ಆರೋಪ ಬಂದಾಗ ನನ್ನ ಪಕ್ಷ ಇಲ್ಲಿ ನಿಲ್ಲುತ್ತೆ. ಯು ಶುಡ್ ಗೋ ಔಟ್. ನೀನು ಸಸ್ಪೆಂಡ್ ಮಾಡಿದ್ದೀನಿ ಸಂಪತ್ ರಾಜ್, ನೀನು ಕ್ಲೀನಾಗಿ ಮತ್ತೆ ವಾಪಸ್ ಬಾ. ಯಾಕೆಂದರೆ ಪಕ್ಷದ ಒಬ್ಬ ಶಾಸಕನ ಮನೆಯ ಮೇಲೆ ದಾಳಿ ನಡೆಸಿ ಕೊಲೆ ಯತ್ನ ನಡೆಸುವಂಥದ್ದು, ಸಮಾಜದ ನಡುವೆ ಒಡಕು ಮೂಡುವುದಕ್ಕೆ ಕಾರಣ ಆದದ್ದು, ಹಿಂದೂ ಮುಸ್ಲಿಮರ ನಡುವೆ ಇನ್ನೊಂದು ಬಿಕ್ಕಟ್ಟು ಸೃಷ್ಟಿಯಾಗುವಂತೆ ಆದದ್ದು, ಇನ್ನೊಂದು ಬಿರುಕು ಮೂಡುವಂತೆ ಮಾಡಿದ್ದು,
ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಅಲ್ಪಸಂಖ್ಯಾತರ ಮೇಲೆ ಏನೋ ಸತತವಾದ ದಾಳಿ ದೇಶದಲ್ಲಿ ನಡೀತಾ ಇದೆ, ಅದು ಮುಂದುವರಿಯುವಂತೆ ಮಾಡಿದ್ದು, ಅದಕ್ಕೆ ಬೇಕಾದ ಪರಿಕರವನ್ನು ಒದಗಿಸಿದ್ದು. ಈ ಎಲ್ಲ ಆರೋಪಗಳನ್ನು ಕಾಂಗ್ರೆಸ್ ಹೊತ್ಕೋಬೇಕಾಗತ್ತೆ. ಈಗ ಈ ಎಲ್ಲ ಆರೋಪಗಳಿಗೆ ಉತ್ತರ ಕೊಡುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು. ಆದರೆ ಅದನ್ನು ಅವರು ಮಾಡಲೇ ಇಲ್ಲ. ಡಿ.ಕೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೈತಿಕ ನೆಲೆಗಟ್ಟನ್ನು ತರೋದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಸಾಧ್ಯ ಆಗಲ್ಲ ಅಂತ ನನಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಾವು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಒಂದು ಪೂರ್ತಿ ಅಧಪತನಕ್ಕೆ ಕಾಂಗ್ರೆಸ್ ಕುಸಿದಿರುವಂಥದ್ದು, ಒಂದು ಪ್ರತಿಪಕ್ಷವಾಗಿ ಕೂಡ ಇರುವ ಅರ್ಹತೆಯನ್ನು ಕಳ್ಕೊಂಡು ಬಿಟ್ಟಿರುವ ಪಕ್ಷವಾಗಿ ಬಿಟ್ಟಿದೆ. ಆದರೆ ರಾಜ್ಯದಲ್ಲಿ ನಾವು ಕೆಲವು ನಾಯಕರ ಬಗ್ಗೆ ಏನು ಜನರ ನಿರೀಕ್ಷೆ ಇತ್ತು, ಸಿದ್ದರಾಮಯ್ಯ ನಾಯಕರು, ಡಿ.ಕೆ. ಶಿವಕುಮಾರ್ ನಾಯಕರು, ಆದರೆ ಇವರು ಕೂಡ ಜನರ ಮನಸ್ಸಲ್ಲಿ ಅಂಥ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ ತಮ್ಮ ನಡೆಯ ಮೂಲಕ. ಒಂದು ವಿಚಿತ್ರ ಭ್ರಮೆಗಳಲ್ಲಿದ್ದಾರೆ ಅಲ್ವಾ. ಒಂದು ನಾಯಕನಿಗೆ ಬೇಕಾದ ಒಂದು ಮೂಲಭೂತ ಗುಣಧರ್ಮ, ಒಬ್ಬ ರಾಜನೀತಿಜ್ಞನಿಗೆ ಬೇಕಾದ ಮೂಲಭೂತ ಗುಣಧರ್ಮ ಇವರಲ್ಲಿ ಕಾಣಲ್ಲ. ಸಿದ್ದರಾಮಯ್ಯ ಅವ್ರದ್ದೇ ಆದ ಮಿತಿಗಳಿವೆ. ಆ ಮಿತಿಗಳನ್ನು ಮೀರುವ ಯತ್ನವನ್ನು ಸಿದ್ದರಾಮಯ್ಯ ಮಾಡಬೇಕಾಗಿತ್ತು. ಅವರು ತಾವು ನಿರ್ವಹಿಸಬೇಕಾದ ಪಾತ್ರದ ಒಂದು ಅರಿವು ಅವರಿಗಿರಬೇಕಾಗಿತ್ತು ಇವತ್ತಿನ ಸಂದರ್ಭದಲ್ಲಿ. ಒಂದು ಎರಡನೇದು, ನಿಜವಾಗಿ ದೇಶ ಇವತ್ತಿನ ದಿನ ಎಂಥ ಸಂಕಟವನ್ನು ಎದುರಿಸ್ತಾ ಇದೆ, ಆ ಸಂಕಟಕ್ಕೆ ಕಾರಣ ಯಾರು ಅನ್ನೋದು ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಈ ಸಂಕಟಕ್ಕೆ ಕಾರಣ ಆದಂಥ ರಾಜಕೀಯ ಪಕ್ಷ ಏನಿದೆ, ಈ ದೇಶದ ಮೂಲಭೂತ ಸೆಕ್ಯುಲರ್ ಫ್ಯಾಬ್ರಿಕ್ಕನ್ನು ನಾಶಪಡಿಸುವಂಥ ಪಕ್ಷ ಏನಿದೆ, ಅದೇ ತಮ್ಮ ನಿಜವಾದ ವೈರಿ ಅಂತ ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಒಳಗಡೆ ತಮ್ಮ ವಿರೋಧಿಗಳು ಏನಿದ್ದಾರೆ ಅವ್ರ ಜೊತೆ ಫೈಟ್ ಮಾಡ್ತಾ ಹಳೆಯ ನೆನಪುಗಳ ಮೂಲಕ ಕುಮಾರಸ್ವಾಮಿ, ದೇವೇಗೌಡ ಅಂತ ಮಾತಾಡ್ತಾರೆ, ಸಮಯವನ್ನು ಹಾಳು ಮಾಡ್ತಿದ್ದಾರೆ. ಅದನ್ನು ಮೀರಿದ ಒಂದು ಟಾರ್ಗೆಟ್ ಅವರಿಗೆ ಆಗಬೇಕಾಗಿತ್ತು. ಇನ್ನು ನಾನು ಡಿ.ಕೆ. ಹತ್ರ ಅದನ್ನ ಎಕ್ಸ್ಪೆಕ್ಟ್ ಮಾಡಲಾರೆ. ಈಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಷಿಯನ್. ಆದರೆ ನನಗೆ ಶಾಕ್ ಆಗೋದು, ಕಾಂಗ್ರೆಸ್ ಪಕ್ಷಕ್ಕೆ ಈಗ ಡಿ.ಕೆ. ಅಂತವರ ನಾಯಕತ್ವ ಬೇಕಾಗಿದೆ ಅಂತ. ಡಿ.ಕೆ. ಅಂತವರ ನಾಯಕತ್ವದಿಂದ ಕಾಂಗ್ರೆಸ್ ಬದಲಾದರೆ ಅಪಾಯಕಾರಿ, ಆ ರೀತಿ ರಾಜಕಾರಣ. ಅಥವಾ ಕಾಂಗ್ರೆಸ್ ಪಕ್ಷ ಡಿ.ಕೆ. ಅಂತವ್ರನ್ನ ಬದಲು ಮಾಡುತ್ತಾ, ನನಗೆ ಆ ಸಾಧ್ಯತೆ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಡಿ.ಕೆ. ಅಂತವ್ರನ್ನ ಬದಲು ಮಾಡೋದಿದ್ದರೆ ಇಷ್ಟೊತ್ತಿಗೆ ಸಂಪತ್ ರಾಜ್ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಂದರೆ ಡಿ.ಕೆ.ನೇ ಕಾಂಗ್ರೆಸ್ ರಾಜಕಾರಣವನ್ನು ಅಟ್ಲೀಸ್ಟ್ ರಾಜ್ಯ ಮಟ್ಟದಲ್ಲಿ ಬದಲಿಸ್ತಿದ್ದಾರೆ ಅಂತ ಒಂದು ಅಪಾಯ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಅನಿಸುತ್ತೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ಪ್ರಿಯ ವೀಕ್ಷಕರ, ಮತ್ತೆ ಬರ್ತೀವಿ. ಸಾರಿ, ಒಂದು ವಾರ 15 ದಿವಸ ಬೇರೆ ಬೇರೆ ಒತ್ತಡಗಳ ನಡುವೆ ನಮಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭಾಳಷ್ಟು ಜನ ಫೋನ್ ಮೂಲಕ ಇನ್ನೊಂದು ಮೂಲಕ ಏನಾಯಿತು ಅಂತ ಕೇಳ್ತಿದ್ರು. ಆರೋಗ್ಯ ಸರಿ ಇದೆಯಂತ ವಿಚಾರಿಸ್ತಿದ್ರು. ಹೀಗೆ ನನ್ನನ್ನು ವಿಚಾರಿಸಿದವರಿಗೆಲ್ಲರಿಗೂ ಕೃತಜ್ಞತೆಗಳು. ಮತ್ತೆ ಪ್ರತಿದಿನ ಬಂದು ಚರ್ಚೆ ಮಾಡ್ತೀವಿ. ನಮಸ್ಕಾರ.